ನಮಸ್ಕಾರ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಳಿ 1% ಹ್ಯುಮ್ಯಾನಿಟಿ ಕಮಿಟಿಯ ಎಲ್ಲ ಸದಸ್ಯರೇ, ಇನ್ನೊಂದು ಥೋಡೆ ದಿನದಾಗ ನೀವು ನೋಡ್ರಿ, ಈಗ ಇಷ್ಟೇ ಮಕ್ಕಳು ಇನ್ನೊಂದು ಥೋಡೆ ದಿನದಾಗ ಒಬ್ಬರು ಬಿ ಇರಲ್ಲ. ಗೌರ್ಮೆಂಟ್ ಸ್ಕೂಲ್ ಮುಚ್ಚಂತ ಟೈಮ್ ಬರ್ತದೆ. 1% ನಾವು ಹೆಲ್ಪ್ ಮಾಡ್ತೇವೆ ಅಂತಂದಿನ. ಹಾಯ್, ಹೆಲೋ, ಸುಸ್ವಾಗತ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮದು ಮತ್ತೊಂದು ಹೊಸ ಬ್ಲಾಗಿನಾಗ ನಾವು ಎಲ್ಲಿ ನಡೆದೇವೆ ಅಂದ್ರೆ ಸಾವಳಿ ನಡೆದೇವೆ. ಯಾಕಂದ್ರೆ ನೀವು ಲಾಸ್ಟ್ ಒಂದು ನಮ್ಮದು ವಿಡಿಯೋ ನೋಡಿರಬೇಕು, ಇಮ್ಯುನಿಟಿ ಕ್ಲಬ್ದವ್ರದ್ದೊಂದು ಬುಕ್ ವಿತರಣೆ ಮಾಡೋದು. ಅದೇ ಟೈಪು ಮತ್ತೊಂದು ಇವತ್ತು ಸಾವಳಿಗೆ ಹೋಗಿ ಮಾಡಪ್ಲೇ ಇದ್ದೆವು. ನಡ್ರಿ ನೋಡ್ತಾರೆ ನಮ್ಮ ಪೂರ್ತಿ ಬ್ಲಾಗ್. ಹೊಸರಿದ್ರು ಸಬ್ಸ್ಕ್ರೈಬ್ ಮಾಡ್ಕೊರು ಅಂತ ಹೇಳ್ತಾ, ಹ್ಯುಮ್ಯಾನಿಟಿ ಕ್ಲಬ್ ಅಂದ್ರೆ ಒಂದು ಸಂಘ ಮಾಡ್ಯಾರ. ಕಮಲ್ನಗರ ತಂಡ ಅದ. ಅದರಲ್ಲಿ 7-8 ಜನ 4 ಜನ ಏನು ತಂಡ ಅದ, ನವ ಯುವಕರಿದ್ದಾರೆ. ಅವರೆಲ್ಲರೂ ಈ ವರ್ಷ ಇಲ್ಲ, ಸತತವಾಗಿ ಏನು 10 ವರ್ಷ 10-12 ವರ್ಷ ಆಗ್ತು ನಾನು ನೋಡ್ತಾ ಇದ್ದೀನಿ. ಅವರು ತನ್ನ ಸ್ವಂತ ಖರ್ಚಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಅದು ಸರ್ಕಾರಿ ಇರಲಿ, ಅನುದಾನಿತರಲಿ, ಅನುದಾನ ರಹಿತರಿರಲಿ, ಆ ಬಡ ಮಕ್ಕಳಿಗೆ ಆ ಶಾಲೆಯಲ್ಲಿ ಹೋಗಿ ಒಂಥರದ ಸಹಾಯ, ಸಣ್ಣ ಪುಟ್ಟ ಸಹಾಯ ಅಲ್ಲ, ಒಂದು ಟಿ ವಿ ಆಗಲಿ ಅಥವಾ ನೋಟ್ಬುಕ್ ಆಗಲಿ, ಯಾವುದೋ ಅಂಗವಿಕಲ ಇತ್ತಂದ್ರೆ ಮಗು ಅಂಗವಿಕಲದ ವಾಹನ ಆಗಲಿ, ಅವರು ಎಲ್ಲ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ. ಇಡೀ ಕಮಲನಗರ ತಾಲೂಕಾ ಹಾಗೂ ಔರಾದ್ ತಾಲೂಕಿನಲ್ಲಿ. ಇವತ್ತ ನಾಳೆ ನಾವು ನೀವು ಏನು ₹1 ಕೊಡ್ಲಾಕ ಒಂದು ಕಪ್ ಚಾಟ, ಒಂದು ಈ ಕಲಿಯುಗದಲ್ಲಿ ಅಂಥ ಜನರೇ ಬಹಳಷ್ಟು ಆಗ್ಯಾರ. ಆದರೆ ಇಂಥ ಒಂದು ಇದು 1% ಕಮ್ಯುನಿಟಿ, ಅವ್ರ ಹೆಸರು ಹೆಂಗೆ ಇಕ್ಕ್ಯಾರ ನೋಡೋದು, ಅವ್ರಿಗೆ ಏನೂ ಸಹಾಯ ಇಲ್ಲ. ಒಂದು 1% ನಾವು ಹೆಲ್ಪ್ ಮಾಡ್ತೇವೆ ಅಂತಂದಿನ. ಪೂರಾ ಹೆಲ್ಪ್ ಮಾಡ್ತಾರೆ 100 ಅವ್ರು. ಅಂದ್ರೆ ಅದ್ರದ್ದು ನಾವು ಎಷ್ಟು ದೊಡ್ಡವ್ರು ಇದ್ರು ಬಿ ನಾವು ಚಿಕ್ಕರೇ ಇದ್ದೇವಂತಂತ ಏನು ನಾವು ಬೆಳೆದೇವಂತಂದ್ರೆ, ನಾವು ಅಂದೇವಂತಂದ್ರೆ, ಆ ರೀತಿ ವರ್ತನೆ ಸಮಾಜದಲ್ಲಿ ಮಾಡ್ದೇವಂದ್ರೆ ನಾವು ದೊಡ್ಡ ಉನ್ನತ ವ್ಯಕ್ತಿ ಆಗಲು ಸಾಧ್ಯ ಅದ. 4 ಜನ ನಮಗೆ ಹೊಗಳ್ತಾರೆ. ಅದು ಆ ಮುಖ್ಯ ಅತಿಥಿ ಸ್ಥಾನ ವಹಿಸ್ಕೊಳ್ಬೇಕಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಇದೇ ಶಾಲೆಯ SDMC ಅಧ್ಯಕ್ಷರು, ಭಾಳ ಕ್ರಿಯಾಶೀಲ SDMC ಅಧ್ಯಕ್ಷರು ನೋಡಿ, ನಾನು ಯಾವುದೇ ಕೆಲಸ ಇರಲಿ ಅದಕ್ಕೆ ಮುತುವರ್ಜಿ ವಹಿಸಿ, ಸರ್ SDMC ಅಧ್ಯಕ್ಷರಿಗೆ ಈ ರೀತಿ ನಾವು ಶಾಲೆಯಲ್ಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ಅವರು ಯಾವುದೇ ಒಂದು ಕೆಲಸ, ಅವ್ರದ್ದು ಎಷ್ಟೇ ಕೆಲಸ ಇದ್ದರೂ ಬಿಟ್ಟು ಈ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಊರಿನ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ, ಪಾಲಕ ಪೋಷಕರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಅತಿಥಿ ಸ್ಥಾನ ವಹಿಸ್ಕೊಳ್ಬೇಕು. ಉಳಿದ ನಮ್ಮ 1% ಹ್ಯುಮ್ಯಾನಿಟಿ ಕ್ಲಬ್ಬಿನ ಎಲ್ಲ ನವ ಯುವಕರು ಬಂದಿದ್ದಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನ ವಹಿಸ್ಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇದೇ ಶಾಲೆಯ ಮುಖ್ಯ ಗುರುಗಳು, ಇವರು ಕೂಡ ಈ ವೇದಿಕೆ ಮೇಲೆ 5 ವರ್ಷಗಳ ಸತತವಾಗಿ 5 ವರ್ಷಗಳ ಕಾಲ ಶಿಕ್ಷಕರ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು, ನಿಕಟ ಪೂರ್ವ ಅಧ್ಯಕ್ಷರು ಶ್ರೀ ಬಸವರಾಜ್ ಪಾಟೀಲ್ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಅತಿಥಿ ಸ್ಥಾನ ವಹಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲ ಶಿಕ್ಷಕರು ಕೂಡ ಈ ಒಂದು ವೇದಿಕೆ ಮೇಲೆ ಅತಿಥಿ ಸ್ಥಾನ ವಹಿಸ್ಕೊಂಡು, ಎಲ್ಲ ಮುದ್ದು ಮಕ್ಕಳು ಕೂಡ ಬಂದಿದ್ರಿ. ನೀವು ಕೂಡ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಕಾರ್ಯರಿಗೂ, ಊರಿನ ಪಾಲಕ ಪೋಷಕರು, ಹಿರಿಯರಿಗೂ, ಇಲ್ಲಿ ನೆರೆದಂಥ ಎಲ್ಲರಿಗೂ, ಶಿಕ್ಷಕರಿಗೂ ನಾನು ಆತ್ಮೀಯವಾದಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ, ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಾದ್ರೆ ಪೂಜಾ ಮಾತೆಯ ಪೂಜಾದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿಕೊಡ್ಬೇಕಂತ ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ವಿನಂತಿಸಿಕೊಳ್ತೀನಿ. ಹೋಗ್ರಿ ಅಡ್ಡಿ ಹೌದು ಸರ್. ಮತ್ತೆ ಈಗ ಹಾಕಿ ದೇವ್ರ ಮೇಲೆ ಹಾಕಿ ಮನುಷ್ಯರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಟ್ಟಂಥ 1% ಕಮ್ಯುನಿಟಿಯ ಮುಖ್ಯಸ್ಥರಾದಂಥ ಇಲ್ಲ ಯಾರೋ ಒಬ್ರಿಗೆ ಸರ್, ನಮ್ಮ ಪೂರ ಟಸ್ಟಿಗೆ ಮಾಡ್ತೀವಿ. ಈಗ ನಿಮ್ಗೆ ಅವ್ರಿಗೆ ಬರೀ ಮಾಡ್ತೀವಿ. ಇಲ್ಲ ಸರ್, ಯಾರೋ ಒಬ್ಬರಿಗೆ ಸಾಕು ಸರ್. 1% ಕಮ್ಯುನಿಟಿಯ ತಂಡದ ಮುಖ್ಯಸ್ಥರ ಪರವಾಗಿ ಯಾರಿಗಾದರೂ ಒಬ್ಬರಿಗೆ ನಮ್ಗೆ ಸನ್ಮಾನ ಮಾಡಲ್ತಾರ. ಅವರ ಒಪ್ಪಿಗೆ ಮೇರೆಗೆ ಸರ್ ಬರ್ರಿ ಸರ್. SDMC ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು
ಸನ್ಮಾನ ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಈ ಮಾತಾ ಸರಸ್ವತಿಗೆ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಮುಗಿತು. ಹಾಗೂ 1% ಹ್ಯುಮ್ಯಾನಿಟಿ ಕಮಿಟಿಯ ಎಲ್ಲ ತಂಡದವರಿಗೆ ಸನ್ಮಾನ ಮಾಜಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಮಲನಗರ ಶಾಖೆಯವರದು ಒಂದು ಆಶಯ ಇತ್ತು. ಅವ್ರು ಯಾರಿಗೂ ಬಿಡಲ್ಲ, ಹೀಗೇ ಇಲ್ಲ, ಅವ್ರದ್ದೊಂದು ಸ್ವಭಾವೇ. ಯಾರು ಬಂದರೂ ಒಂದು ಚಾರ ಕುಡಿದು ಕಳಿಸ್ತಾರೆ ಲಾಸ್ಟಿಗೆ ಅವರು, ಅಂಥ ಒಂದು ಸ್ವಭಾವ ಇರ್ತಕ್ಕಂಥವ್ರು. ಈಗ ಈ ಒಂದು 1% ಕಮ್ಯುನಿಟಿಯ ಉದ್ದೇಶ ಏನು, ಅವ್ರು ಯಾಕೆ ಬಂದಾರ, ಅದ್ರ ಬಗ್ಗೆ ಒಂದು 4 ಮಾತಾಡ್ತೀನಿ. ಅದ್ರ ಬಗ್ಗೆ ಮಾತಾಡಿ ಮುಂದಿನ ಕಾರ್ಯಕ್ರಮ ನಿಮಗೆಲ್ಲ ಏನದ ಅದು ಕಾಪಿ ಪೆನ್ನು ಎಲ್ಲ ಹಂಚ್ತಾರೆ ಅವರು, ಅದು ತಂದಂಥದ್ದು. ಇಂಥ ಒಂದು ಈ ವೇದಿಕೆ ಮೇಲೆ ಇರ್ತಕ್ಕಂಥ SDMC ಅಧ್ಯಕ್ಷರೇ, 1% ಹ್ಯುಮ್ಯಾನಿಟಿ ಕಮಿಟಿಯ ಎಲ್ಲ ಸದಸ್ಯರೇ, ಮತ್ತು ಅವ್ರು ಇಷ್ಟೆಲ್ಲ ಕೂಡ್ಲತ್ತಾರ ಅಂದ ಮ್ಯಾಕೆ ಒಂದು ಏನಾದರೂ ಪ್ರೋಗ್ರಾಮ್ ಮಾಡೇ ಕೊಡೋಣ ಅಂತಂದ್ರು. ಆಯ್ತಾ, ಈ ಕಲಿಯುಗದಾಗ ಮನೆಗೆ ತೊಗೊಂಡು ಹೋಗೋರೇ ಜಾಸ್ತಿ ಜನ ಹರ, ಯಾರನ್ನೂ ಕೊಟ್ಟು ಹೋಗೋರು ಯಾರನ್ನೂ ಇಲ್ಲ, ಭಾಳ ಅಪರೂಪ. ಈಗ ಒಂದು ಕಾರ್ಯಕ್ರಮ, ಈ ಒಂದು ಕ್ಲಬ್ ಮಾಡಿದ್ದೀವಿ, ಮತ್ತು ರಿಜಿಸ್ಟರ್ಡ್ ಕ್ಲಬ್ ಅದ. ಅದು ಸುಮ್ಮನೆ ಏನು ಸಾಮಾನ್ಯ ಕ್ಲಬ್ ಇಲ್ಲ. ಅದು ಇವತ್ತಲ್ಲ ಯಾರು ಕಿಸೆದಾಗಿಂದ 10 ರೂಪಾಯಿ ಕೊಡ್ತಾರೇನು? ಒಂದು ಟಿ ವಿ ತೊಗೋಬೇಕಾದ್ರೆ ಇವತ್ತು 30, 35, 40 ಸಾವಿರ ರೂಪಾಯಿ ಅದ ಇದಕ್ಕೆ. ಎಲ್ಲ ಕೆಟ್ಟವ್ರ ಜನನೇ ಆದರೂ ಒಳ್ಳೆಯ ಜನ ಯಾರು ಇರಬೇಕು? ಆ ದೇವ್ರ ಅಂಥವ್ರಿಗೆ ಹುಟ್ಟಿಸ್ತಾರೆ. ಕೆಲವು ಜನ ಇರ್ತಾರೆ, ಆ ಒಳ್ಳೇದದ ಅಂತೇ ಈ ದುನಿಯಾದಾಗ ಇನ್ನು ಕೆಲವು ಮಂದಿ ಉಳ್ದಾರ. ಯಾಕಂದ್ರೆ ನಾವು ನಮ್ಮದು ಫೀಲ್ಡೇ ಬೇರೆ ಅದ. ನಾವೆಲ್ಲ ಎಲ್ಲ ಎಜುಕೇಷನ್ ಮಾಡಿದೆವು, ಥೋಡೆ ಮಂದಿ ಎಲ್ಲ ಬೆಂಗಳೂರು ಕೆಲಸ ಮಾಡ್ತೇವೆ, ಎಲ್ಲ IT ಫೀಲ್ಡ್ದಾಗಿದ್ದೆವು. ಥೋಡೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲ ಸ್ಕೂಲ್ಗಳ್ದಾಗ ಏನು ನಡ್ಲತ್ತದು, ಯಾವ ಸ್ಕೂಲ್ದಾಗ ಹೆಂಗದ, ಯಾವ ಸ್ಕೂಲ್ದಾಗ ಮಕ್ಕಳು ಹೆಂಗಾರ, ಯಾವ ಸ್ಕೂಲಿಗೆ ಏನೇನು ನೆಸಸರಿ ಅದಮ್ಮ ನಮಗೇನು ಖುನ ಇರಲ್ಲ. ಅವರು ಸಂಘದ ಅಧ್ಯಕ್ಷರ ಇಲ್ಲ, ಕಮಲನಗರ ಕ್ಲಸ್ಟರ್ ಕಡೆಯಿಂದ ಪೂರ ಅಧ್ಯಕ್ಷರ. ಪಹಲೆ ಫಸ್ಟ್ ಏನು ಮಾಡ್ತೀವಿ, ಏನಾರ ಡಿಸೈಡ್ ಮಾಡಿದೆವು ಈ ವರ್ಷ ನಮಗೆ ನೋಟ್ಬುಕ್ ಪೆನ್ ಕೊಡೋದ, ಎಷ್ಟು ಸ್ಕೂಲಿಗೆ ಕೊಡೋದದ, ಏನು ಮಾಡೋದದ, ಯಾವ ಸ್ಕೂಲಿಗೆ ಚೂಸ್ ಮಾಡಬೇಕು. ಫಸ್ಟ್ ಒಂದು ಸರಿ ಫೋನ್ ಮಾಡ್ತೇವೆ, ಫೋನ್ ಮಾಡಿ ಡಿಸ್ಕಸ್ ಮಾಡ್ತೇವೆ ಅವ್ರ ಸಂಗಟ. ಸರ್ ಹಿಂಗೆ ಮಾಡೋದ ವಿಚಾರ ಅದ, ಯಾವ ಸ್ಕೂಲಿಗೆ ಕೊಡರಿ, ನಿಮ್ಗೆ ಹೆಂಗದ, ನಿಮ್ದೇನು ವಿಚಾರ ಅದ ಅವ್ರಿಗೆ ಕೇಳ್ತೇವೆ. ಮತ್ತೊಂದು ಥೋಡೆ ಸ್ಕೂಲ್ಗಳಿಗೆಲ್ಲ ತಿರ್ಗಾಡಿ ನೋಡ್ತೇವೆ. ಅಲ್ಲೆಲ್ಲ ನೋಡಿನ ಮ್ಯಾಗ ಡಿಸೈಡ್ ಮಾಡ್ತೇವೆ ನಾವು ಹಿಂಗೆ ಏನದ ಅಂತೇಳಿ. ಸೊ ಸರ್ ಅದ್ರಾಗೆಲ್ಲ ಭಾಳ ಹೆಲ್ಪ್ ಮಾಡಿರಿ ನೀವು, ಭಾಳ ಧನ್ಯವಾದ ಸರ್. ಲಾಸ್ಟ್ ವರ್ಷ ನಮ್ಮ ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ದೆವು ನಾವು. ಪೈಲೆ ಏನಿತ್ತಂದ್ರೆ 1% ಹ್ಯುಮ್ಯಾನಿಟಿ ಕ್ಲಬ್ ಅಂತ ಇಟ್ಟಿದ್ದೆವು. 1% ಹ್ಯುಮ್ಯಾನಿಟಿ ಕ್ಲಬ್ ಅಂದ್ರೆ ನಮ್ಮದು ಪಗಾರದಾಗಿಂದು ಅಥವಾ ನಮ್ಮ ಮೈನದ್ದಾಗಿಂದು ಮಾಡಿದ್ದು ನಡೀತದೆ. ತಿಂಗಳಿಂದ 1% ಕೂಡಿಟ್ಟು ಒಂದು 3-4 ತಿಂಗಳು ಕೂಡಿಟ್ಟೆ ಒಂದು 40-50 ಹಜಾರ್ ರೂಪಾಯಿದು ಅದ್ರದಿಂದ ಒಂದೊಂದು ಇವೆಂಟ್ ಮಾಡ್ಕೋತಾ ಇದ್ದೀವಿ. ಅಸಲಕ್ಕೆ ಅದ್ರ ಹೆಸರು ಏನು ಇಟ್ಟಿದ್ದೆ, 1% ಹ್ಯುಮ್ಯಾನಿಟಿ ಕ್ಲಬ್ ಅಂತ ಇಟ್ಟಿದ್ದೀವಿ. ಅದೀಗ ರಿಜಿಸ್ಟರ್ ಮಾಡೋಪರಿಗೆ ಎಲ್ಲರಿಗೆ ಅಲ್ಲಾಕ ಥೋಡೆ ಎಲ್ಲರಿಗೆ ತಿಳಿಸ್ಲಾಕ ಅದು ಹೆಸರು ಥೋಡೆ ಕಷ್ಟ ಆಗ್ಲತ್ತು. ಅಸಲಕ್ಕೆ ಏನು ಮಾಡಿದೆವು, ಅದು 1% ಹ್ಯುಮ್ಯಾನಿಟಿ ಕ್ಲಬ್ ಇದ್ದಿಂದ ಹ್ಯುಮ್ಯಾನಿಟಿ ಟ್ರಸ್ಟ್ ಅಂತ ಮಾಡಿದೆವು, ಸಣ್ಣದ ಹೆಸರು. ಮತ್ತು ರಿಜಿಸ್ಟರ್ ಮಾಡ್ಲಿಕ್ಕೆ ಭೀ ನಮಗೆ ಅದೇ ಹೆಸರೇ ಅಷ್ಟೇ ಯೂಸ್ ಅದ. 1% ಎಲ್ಲ ಇಡ್ಲಕ್ಕೆ ಬರಲ್ಲ ಅಂತ ಹೇಳಿದ್ರು. ಕ್ಲಬ್ ಎಲ್ಲ ಸರಿ ಆಗಲ್ಲ ಅಂತ ಸರ್ ಭೀ ಹೇಳಿದ್ರು. ಕ್ಲಬ್ ಅಂದ್ರೆ ಜರ ಬೇರೆ ಮೀನಿಂಗ್ ಬರ್ತಾವ, ಅವೆಲ್ಲ ಭಾಳ ಸರಿ ಇಲ್ಲ, ಟ್ರಸ್ಟ್ ಅಂತ ಹೇಳ್ರಿ ಅಂತೇಳಿ 1% ಹ್ಯುಮ್ಯಾನಿಟಿ ಟ್ರಸ್ಟ್ ಅಂತ ಹೆಸರು ಇಟ್ಟಿದ್ದೆವು. ಸರ್ ಮೊನ್ನೆ ಚೇಂಜ್ ಮಾಡಿದ್ದೆವು ಟ್ರಸ್ಟ್ ಹೆಸರು. ಅದ್ರ ಸಲಕ್ಕೆ ಅದ್ರ ಮ್ಯಾಗೆ ಪೈಲೆ ಎಲ್ಲ ನೋಟ್ಬುಕ್ ಎಲ್ಲಿಂದ ತರಿಸ್ತಿದ್ದೆವು, ಹಂಗೆ ಕೊಡ್ತೇವೆ. ಈ ವರ್ಷ ರಿಜಿಸ್ಟರ್ ಮಾಡಿದ ಸಲಕ್ಕೆ ಎಲ್ಲ ನೋಟ್ಬುಕ್ ಮ್ಯಾಗ ನಮ್ದು ಟ್ರಸ್ಟ್ ಹೆಸರು ಪ್ರಿಂಟ್ ಮಾಡಿ ಕೊಡ್ಲತ್ತೀವಿ ಸರಿ ಸರಿ. ನಮಗೆಲ್ಲ ಎಲ್ಲ ಸ್ಕೂಲ್ಗಳಿಂದ ಏನು ಫೀಡ್ಬ್ಯಾಕ್ ಏನು ಬಂತಂದ್ರೆ, ನೀವು ಕೊಡ್ಲತ್ತೀರಿ ಖರೀದ, ನೀವು ಕೊಡ್ಲತ್ತೀರಿ ಹೋಗ್ಲತ್ತೀರಿ, ಯಾರಿಗೆ ಖುನಾಗಲ್ಲೇ ಹೋಗ್ಯದ, ನೀವು ಕೊಟ್ಟಿರಿ, ನೀವು ನಿಮ್ಮ ಕಡೆ ಮಾಡ್ಲತ್ತೀರಿ, ನೀವು ಮಾಡ್ಲತ್ತೀರಿ, ಏನಾರ ಹೆಸರು ಆಗಲಿ ಅಂತ ಹೇಳಲ್ಲ ಸರ್ ಎಲ್ಲ ಹೇಳಿದ್ರು, ಫೀಡ್ಬ್ಯಾಕ್ ಕೊಟ್ಟರು ನಮಗೆ. ಅದ್ರ ಸಲಕ್ಕೆ ಏನು ಮಾಡ್ತೀವಿ ಸರಿ, ನಮ್ದು ಟ್ರಸ್ಟ್ ಹೆಸರು ಇದ್ರ ಮ್ಯಾಗೆ ಪ್ರಿಂಟ್ ಮಾಡಿಸಿ ಕೊಡ್ಲತ್ತಿದ್ದೆವು. ಮತ್ತು ಈ ಸರಿ ನೋಡಿರ್ಬೇಕು ನೀವು ನಮ್ಮ ಸಂಗಡಿ ಕ್ಯಾಮ್ರಾಮ್ಯಾನೆಲ್ಲ ಯಾಕೆ ತಂದಿರೋ ನೀವು ಜರ ಇದು ಅನ್ಸ್ಬೋದು. ಯಾಕೆ ತಂದೀವಿ ಅಂತಂದ್ರೆ ನಾವು ಏನು ಮಾಡ್ಲತ್ತಿದ್ದೆವು, ಈಗ ಎಷ್ಟೋ ವರ್ಷ ಆಯ್ತು ಮಾಡ್ಲತ್ತೀವಿ, ಯಾರಿಗೆ ಖುನಾ ಭೀ ಇಲ್ಲ. ಈಗ ನಾವು ಇಲ್ಲಿ ಕಮಲಾಗರದಾಗ ಮಾಡಿದ್ವಿ, ಇಷ್ಟೆಲ್ಲ ಸ್ಕೂಲ್ಗಳ್ದಾಗ ಹೋಗಿದ್ವಿ, ಇಲ್ಲಿ ಯಾರೇ ಕೇಳಿದ್ರು ಒಬ್ರು ಭೀ ಖುನಾ ಇಲ್ಲ. ಸೊ ಅದು ಖುನಾಗಲಿ ಎಲ್ಲ ಜರ ಮೀಡಿಯಾದಾಗೆಲ್ಲ ಬರಲಿ ಅಂಥೇಳಿ ಇದು ಮಾಡ್ಲತ್ತೀವಿ. ಅದು ನಮ್ಮ ಹೆಸರು ಜಾಸ್ತಿ ಆಗೋ ಸಲಕ್ಕೆ ಮಾಡತ್ತಿಲ್ಲ ನಾವು ಟ್ರಸ್ಟಿಂಗ್ ಮಾಡಿದ್ವಿ. ಎಷ್ಟೋ ಒಂದು 10-15 ಜನ ಕುಂದು ಮಾಡ್ಲತ್ತಿದ್ದೆವು. ಅದೇ ಪ್ರತಿ ಊರಿಗೆ ಒಂದೊಂದು ಟ್ರಸ್ಟಿಂಗ್ ಆಯ್ತು ಅಂದ್ರೆ ನಾವು ನಮ್ಮೂರಿಂದ ಬಂದು ಈಗ ಇಲ್ಲಿ ಸಾವಳಿದಾಗ ಬಂದು ನಿಮ್ಮ ಸ್ಕೂಲಿಗೆ ಬಂದು ನೋಡಿ, ನಿಮ್ಮ ಸ್ಕೂಲಿಗೆ ಏನು ಕಮ್ಮದ ನೋಡಿ ಕೂಡ ಜೊರತೆ ಇರ್ತಲ್ಲ. ನಿಮ್ಮ ಊರಾಗೆ ಒಂದು ಟ್ರಸ್ಟ್ ಆಗಿಂದಿರ್ತದೆ. ಅವ್ರು ನಿಮ್ಮ ಸ್ಕೂಲಿಗೆ ಏನು ಭೀ ಕಮ್ಮಿ ಇಡಲ್ಲ, ಏನು ಕಮ್ಮಿ ಇದೆ ಆಲ್ರೆಡಿ ಬರ್ತಾರೆ, ಅವ್ರೇ ನೋಡ್ಕೋತಾರೆ, ಅವ್ರು ಟ್ರಸ್ಟ್ ಕಡೆಯಿಂದ ಮಾಡಿ ಹೋಗ್ತಾರೆ. ಹಿಂಗೆ ಪ್ರತಿ ಊರಿಗೆ ಒಂದೊಂದು ಟ್ರಸ್ಟ್ ಆಗಲಿ ಅಂಥೇಳಿ
ಇದೆಲ್ಲ ಮಾಡ್ಲತ್ತಿದ್ದೀವಿ ನಾವು. ಈಗ ನಮ್ದು ಏನೋ ಒಂದು ವಿಡಿಯೋ ನೋಡಿದ್ರು ಅವ್ರಿಗೆ ಭೀ ಮನ್ಸಿನಾಗ ಬರ್ತವೆ ರೀ, ಅವ್ರು ಮಾಡ್ಲತ್ತಾರಂದ್ರೆ ನಾವು ಯಾಕೆ ಮಾಡಬಾರ್ದು ಅಂಬದು. ಎಷ್ಟು ಕಮ್ಮಿ ಮಾಡ್ರೆ ನಮಗೆ ಸಾಕಾಗಲ್ಲ ಅದು. ಒಂದೊಂದು ಪರ್ಸೆಂಟ್ರ ಕೊಟ್ಟು ಜಮಾ ಮಾಡಿದ ಅಮೌಂಟ್ ಏನಾಗಲಿ ಅದು ಒಂದು ಟ್ರಸ್ಟ್ ಆಗಿ ಎಲ್ಲ ಊರಿಗೆ ಹೆಲ್ಪ್ ಆಗಲಿ. ಖಾಲಿ ಸ್ಕೂಲಿಗೆ ಅಟ್ಟೆ ಹೇಳತ್ತಿಲ್ಲ ರೀ, ಗೌರ್ಮೆಂಟ್ ಸ್ಕೂಲಿಗೆ ಯಾಕೆ ಹೆಲ್ಪ್ ಆಗಲಿ ಅಂದ್ರೆ ಜರ ಇಲ್ಲೆಲ್ಲ ಮಕ್ಕಳೆಲ್ಲ ಬಡವ್ರು ಇರ್ತಾರೆ, ಇಲ್ಲಿ ನೋಡ್ರಿ ಕೇಳೋರು ಯಾರು ಭೀ ಇರಲ್ಲ. ಜರ ಊರಾಗಿನ ಮಕ್ಕಳು ಒಂದು ಸಂಘ ಭೀ ಆಯ್ತು ಅಂದ್ರೆ ಬಂದು ಕೇಳ್ತಾರೆ ಎಲ್ಲರಿಗೆ, ಯಾಕೆ ಕಲಿಸ್ಲತ್ತಿರಿಲ್ಲ, ಏನು ಮಾಡ್ಲತ್ತೀರಿ, ನಾವು ಹಿಂಗೆ ಕೊಟ್ಟಿದ್ದೇವೆ, ಏನು ಮಾಡ್ಲತ್ತೀರಿ, ಯೂಸ್ ಆಗ್ಲತ್ತೀರಿ. ಅದರಿಂದ ಫ್ರೀ ಎಜುಕೇಷನ್ ಅದ ಹಾಗೆ ಇರ್ತದೆ. ಇನ್ನೊಂದು ಥೋಡೆ ದಿನದಾಗ ನೀವು ನೋಡ್ರಿ ಈಗ ಇಷ್ಟೇ ಮಕ್ಕಳು ಅವ್ರು, ಇನ್ನೊಂದು ಥೋಡೆ ದಿನದಾಗ ಒಬ್ಬರು ಭೀ ಇರಲ್ಲ. ಗೌರ್ಮೆಂಟ್ ಸ್ಕೂಲ್ ಮುಚ್ಚಂಥ ಟೈಮ್ ಬರ್ತದೆ, ಅಂತೆಲ್ಲ ಟೈಮ್ ಬರಬಾರ್ದು. ಯಾಕಂದ್ರೆ ಈಗ ನೋಡ್ರಿ ನಮಗೆಲ್ಲ ಚಲೋ ಪಗಾರ ಅದ, ನಾವೆಲ್ಲ ಪ್ರೈವೇಟ್ ಸ್ಕೂಲ್ದಾಗ ಹಾಕ್ತೇವೆ. ಈಗ ರೈತರಿಗೆಲ್ಲ ಎಲ್ಲಿ ಹಾಕಬೇಕು, ಇದು ಎಲ್ಲ 2 ಲಾಖ ರೂಪಾಯಿ ಫೀಸ್ ಅದ. ಗುರುಕುಲಿಗೆ ಹೋದ್ರೆ ನೀವು 2.5 ಲಾಖ ರೂಪಾಯಿ ಫೀಸ್ ಕೇಳ್ತಾರೆ, ಇಲ್ಲಿಂದ ಹಾಕಬೇಕು ಅವರೆಲ್ಲ ಬಂದು. ಗೌರ್ಮೆಂಟ್ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟೆ ನಮಗೆ ಯೂಸ್ ಮಾಡ್ಕೊಳಕ್ಕೆ ಬರೋಗ್ಯದ. ಸೊ ಅದೆಲ್ಲ ಹಾಗೆ ಇರಲಿ ಎಂಬುದು. ಎಲ್ಲ ಒಂದು ಕಡೆ ಸ್ಕೂಲಿಗೆ ಹೋಗಿ ಲಾಸ್ಟಿಗೆ ಅಂದ್ರೆ ಇದೊಂದು ಹೇಳತ್ತಿದೆ, ಯಾಕಂದ್ರೆ ಇದು ಎಲ್ಲರ ತನಕ ಮುಟ್ಲಿ ಎಂಬುದು. ಉಚಿತ ಶಿಕ್ಷಣ ಅಂದ್ರೆ ಎಲ್ಲಿ ಬಿ ಉಚಿತ ಶಿಕ್ಷಣ, ಖಾಲಿ ಗೌರ್ಮೆಂಟ್ ಸ್ಕೂಲ್ದಾಗ ಅಟ್ಟೆ ಉಳ್ದದ. ಈಗ ಬೇರೆ ಎಲ್ಲ ಕಡೆ ಏನದ ಫುಲ್ ಫೀಸ್, ಬರೀ ಫೀಸ್ ಅಷ್ಟೇ ತೊಗೋತಿಲ್ಲ ಅವ್ರು. ನೋಟ್ಬುಕ್ ಭೀ ಅವ್ರದ್ದು ಸ್ಕೂಲ್ ಕೊಡ್ತಾರೆ, ಅದಕ್ಕೊಂದು ಎಕ್ಸ್ಟ್ರಾ ರೇಟ್ ಹೇಳ್ತಾರೆ. ಯೂನಿಫಾರ್ಮ್ ಕೊಡ್ತಾರೆ, ಎಕ್ಸ್ಟ್ರಾ ರೇಟ್ ಹೇಳ್ತಾರೆ. ಪೆನ್ ಕೊಡ್ತಾರೆ ಎಕ್ಸ್ಟ್ರಾ, ಶೂ ಕೊಡ್ತಾರೆ ಎಕ್ಸ್ಟ್ರಾ ರೇಟ್. ಫೀಸ್ ಬೇರೆ ಮತ್ತು ಇದೆಲ್ಲ ಬೇರೆ. ಇಷ್ಟೆಲ್ಲ ಈಗ ನಾರ್ಮಲ್ ನಮ್ಮದು ಕಾಮನ್ ಮಂದಿಗೆ ಎತ್ತದಾಗಲ್ಲ ಇಷ್ಟೆಲ್ಲ ವಜ್ಜಿ. ಅಸಲಾಗಿ ನಮ್ದು ವಿಚಾರ ಏನದ ಅಂತಂದ್ರೆ ಉಚಿತ ಶಿಕ್ಷಣ ಉಳಿಸ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಬೆಳೆಸ್ಬೇಕಾಯ್ತದೆ. ಗೌರ್ಮೆಂಟ್ ಸ್ಕೂಲ್ ಸುಮ್ಮನೆ ಬೆಳೆಯಲ್ಲ. ಈಗ ನಾವು ಮನೆಗೆ ಕುಂತು ಹೇಳಿದೆವು ಮಾತಾಡಿದೆವು ಬೆಳೆಯಲ್ಲ. ಹಿಂಗೆ ಏನದು ಸಣ್ಣ ಸಣ್ಣ ಟ್ರಸ್ಟ್ ಮಾಡಿ ಬಂದು ಗೌರ್ಮೆಂಟ್ ಸ್ಕೂಲಿಗೆ ಬಂದು ಕೇಳ್ರಿ ಏನು ಕಮ್ಮಿ ಇದೆ, ಅದು ಜರ ಡೆವಲಪ್ ಮಾಡಿದೆವು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಉಳಿತಾವೆ ಥೋಡೆ ಮುಂದೆ. ಇಲ್ಲದ್ರೆ ಇನ್ನೊಂದು ಬಾಳೆಗೆ ನೀವು ನೋಡ್ಲತ್ತೀರಿ, ನಾನೇ ಒಂದು 3 ವರ್ಷ 4 ವರ್ಷ ಕೆಳಗೆ ಬಂದು ನೋಡಿದ್ರೆ 60-70 ಮಕ್ಕಳದ್ದು. ಇವತ್ತು ನೋಡ್ಲತ್ತಿದ್ದೆ ಖಾಲಿ 30 ಅದ. ಅಂದ್ರೆ ಒಂದು 2-3 ವರ್ಷನಾಗೆ ಪೂರಾ ಅರ್ಧಕ್ಕೆ ಇಳ್ದಾಗ ಅದು. ಸೊ ಇನ್ನೊಂದು 2-3 ವರ್ಷ ಬಂದ್ರೆ ಸರ್ ಅಂತಾರೆ, ಸರ್ ನಾವು ಸ್ಟಾಪಿನ ಹಟ್ಟೆ ಇದ್ದೆವು, ಮಕ್ಕಳು ಯಾರು ಬಿಲ್ಲ, ನೀವು ನೋಡ್ಬೇಕು ಅಂತ ತರಬೇಡ ಸುಮ್ಮ ಬರ್ರಿ ಅಂತಾರೆ. ಸೊ ಅಂಥ ಪರಿಸ್ಥಿತಿ ಬರೋದು ಬೇಡ ಅಂಥೇಳಿ ಎಲ್ಲರೂ ವಿನಂತಿ ಏನದಂತಂದ್ರೆ, ಈಗ ನಿಮ್ಮ ಊರಾಗೆ ಎಲ್ಲಿ ಭೀ ಹೋಯ್ತಿರಲ್ಲ ಸುಮ್ಮನೆ ಥೋಡೆ ಹಿಂಗೆ ಡಿಸ್ಕಸ್ ಮಾಡಿರಿ, ಹಿಂಗೆ ಮಾಡ್ಲತ್ತಾರ ಒಂದು ಟ್ರಸ್ಟ್ ಅದ ಕಮಲಗರ್ದಾಗ. ಹಂಗೆ ನಮ್ಮೂರಾಗ ಭೀ ಯಾಕೆ ಮಾಡಬಾರ್ದು, ನಿಮ್ಮ ಮಕ್ಕಳಿಗಾಗಲಿ ಎಲ್ಲಿ ಭೀ ಹಿಂಗೆ ನೋಡಿಂತಲ್ಲಿ ಹೇಳ್ಕೊತ ಹೋಗ್ರಿ ಸರ್. ಯಾಕಂದ್ರೆ ಕಮ್ಮಿ ಏನು ಬಿಲ್ಲ. ಈಗ ಗೊತ್ತಲ್ಲ ಪೈಲೆ ಹೆಂಗಿತ್ತು, ಕಪಡ ಮಕಾನ್ ಇವಕ್ಕೆ ಭಾಳ ಇದು ಹೈರಾಣ ಐತ್ರಿ. ರೀ ಖಾನಾ ಕಪಡ ಮಕಾನ್ ಇದ್ರಾಗೆ ಸಾಯ್ತಿದ್ವಿ. ಈಗೆಲ್ಲ ಮುಂದೆ ಹೋಗಿದ್ದೇವೆ, ಅದೆಲ್ಲ ಏನು ಬೇಕಾಗಿದ್ದಿಲ್ಲ. ಸೊ ಮಾಡ್ಲಿಕ್ಕೆ ಈಗ ಯಾರೋ ಮಾಡೋ ಮನ್ಸಿತ್ತಂದ್ರೆ ಅಕ್ಕ ಅವ ಸರ್ ಎಲ್ಲರ ಬಲ್ಲಿ. ಸೊ ಅದಕ್ಕೆ ಏನು ಮಾಡಿರಿ, ಎಲ್ಲ ಹೋಗಿಂತಲ್ಲಿ ಜರ ಸ್ಪ್ರೆಡ್ ಮಾಡಿರಿ ಸರ್ ನ್ಯೂಸ್ ಅಂತಂದ್ರೆ. ಈಗ ನಿಮ್ಮೂರಾಗ ಒಂದು ಟ್ರಸ್ಟ್, ಆ ಊರಾಗ ಒಂದು ಟ್ರಸ್ಟ್, ಹಿಂಗೆ ಟ್ರಸ್ಟ್ ಆದ್ಲ ಇವೇನು ಗೌರ್ಮೆಂಟ್ ಫೆಸಿಲಿಟಿ ಕೊಡ್ಲತ್ತದು ಕರೆಕ್ಟ್ ಯೂಸ್ ಆಯ್ತವೆ. ಅದಕ್ಕೆ ನೋಡ್ಕೊಂಬರು ಒಬ್ಬರು ಇರ್ತಾರೆ. ಅದ್ರ ಸಲಕ್ಕೆ ಸರ್ ಇಷ್ಟೆಲ್ಲ ಮೀಡಿಯಾ ಎಲ್ಲ ಮಾಡ್ಲತ್ತೀವಿ ನಾವು. 3दा नोटबुक दिले, 1 बार बॅग दिले आणि खेळायचं सामान 2दा दिले. माझ्या शाळेला जवळजवळ 1 लाख ते 1.5 लाखपर्यंत माझ्या शाळेला आले. माझ्या शाळेला फक्त असले 40 ते 90 शाळेला मी काय हे लीडर आहे म्हणून मला विचारले नाही. त्याने सर थोडे माहिती सांगतात, मला मार्गदर्शन घेतले. मला थँक्यू गुड थँक्यू. ನಮಸ್ಕಾರ, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಳಿ ಹ್ಯುಮ್ಯಾನಿಟಿ ಕ್ಲಬ್ಬಿಂದ ನಮ್ಮ ಶಾಲೆಗೆ ಸುಮಾರು ವರ್ಷಗಳಿಂದ ಬ್ಯಾಗ್, ಇದು 40 ಸಾಲಿಗೆ ಬ್ಯಾಗು ಮತ್ತು 2ನೇ ಸಲ ನೋಟ್ಬುಕ್ಕು ಮತ್ತು 3ನೇ ಸಲ ಆಟದ ಸಾಮಾನು ಮತ್ತು ಚಾರ್ಟ್ಗಳು ಮತ್ತು TV. ಈ ವರ್ಷನೂ ಕೂಡ ನಮ್ಮ ಶಾಲೆಗೆ ಎಲ್ಲ ಬಡವರ ಮಕ್ಕಳಿಗೆ ಅಂತಂದ್ರೆ ನೋಟ್ಬುಕ್ಕು ಪೆನ್ನು ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಆಶೀರ್ವಾದ ಮಾಡುತ್ತಾ, ಹೀಗೆ ಬಡವರ ಮಕ್ಕಳು ಶಿಕ್ಷಣಕ್ಕಾಗಿ ಅನ್ನೋ ದಾನಿಗಳಿಗೆ ಅವರಿಗೆ ನನ್ನ ವತಿಯಿಂದ ಅನಂತ ನಮಸ್ಕಾರಗಳು. ಪ್ರೋಗ್ರಾಮ್ ಮುಗೀತು, ಟ್ರಸ್ಟಿಂದ ಎಲ್ಲ ಬುಕ್ ಎಲ್ಲ ವಿತರಣೆ ಮಾಡೋದು. ಒಂದು ಕ್ಲಾಸ್ ರೂಮ್ಗಳೆಲ್ಲ ತೋರಿಸ್ತಾ ನೋಡ್ಕೊರಿ. ಅಲ್ಲಿ ಹೊರಗೆ ಮಕ್ಕಳು ಊಟ ಮಾಡ್ತಾರೆ, ಅದು ಭೀ ತೋರಿಸ್ತಾ ನೀವು ನೋಡ್ಕೊರಿ. ಅಂದರೆ ಎಲ್ಲ ಮಕ್ಕಳದು ಊಟ ಟೈಮ್ ಆಗ್ಯದ, ಅದ್ರ ಕಡೆ ಎಲ್ಲರೂ ಊಟ ಮಾಡ್ತಾರೆ ನೋಡ್ರಿ ನೀವು. ಸೊ ನಮ್ಮದು ಇವತ್ತಿಂದು ಬುಕ್ ವಿತರಣೆ ಪ್ರೋಗ್ರಾಮ್ ಮುಗೀತು ಸಾವಳಿದಾಗಿಂದು. ಸೊ ಇವತ್ತಿನ ಬ್ಲಾಗಿನಾಗ ಇಷ್ಟೇ ಇತ್ತು. ನೀವು ನಮ್ಮ ಕೆಲಸ ಚಂದ ಅನ್ಸರು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಜೈ ಹಿಂದ್. ಸಿಗ್ತೇವೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.